ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೀತಾ ಬಸವರಾಜು. ನಾನು ನಿಮಗೆ ಇವತ್ತು ಒಂದು ಹೊಸ ರುಚಿಯನ್ನು ನೋಡಿಸೋದಕ್ಕೆ ಹೊರಟಿದ್ದೀನಿ. ಇದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಅದೇನು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ನೋಡೋಣ. ಇವತ್ತು ನಾನು ನಿಮಗೆ ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡಿಸ್ತಿದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ಅಗಲವಾದ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತೆರಳಿಸ್ಕೊಳ್ಳಿ ಚೆನ್ನಾಗಿ. ಅಂದರೆ ಪಾತ್ರೆ ಸ್ವಲ್ಪ ಅಗಲ ಇದ್ರೇ ತುಂಬ ಒಳ್ಳೆಯದು, ಯಾಕೆಂತಂದರೆ ಅದು ಬೇಯೋದಕ್ಕೆ ಸುಲಭ ಆಗುತ್ತೆ. ಆನಂತರ ಆ ನೀರಿಗೆ ಸ್ವಲ್ಪ ಉಪ್ಪು ಹಾಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಯಾಕೆ ಅಂತಂದರೆ ಅದು ಪಾಸ್ತಾ ಒಂದಕ್ಕೆ ಒಂದು ಅಂಟೋದಿಲ್ಲ, ಹಂಗಾಗಿ ಅದಕ್ಕೆ ಎಣ್ಣೆ ಕೂಡ ಹಾಕಬೇಕಾಗುತ್ತೆ. ಹಾಗೆ ನೆಕ್ಸ್ಟು ಪಾಸ್ತಾ ಪ್ಯಾಕೆಟ್ ರೆಡಿ ಸಿಗುತ್ತೆ. ಇದರಲ್ಲಿ ಟ್ವಿಸ್ಟ್ ಟೈಪು ಸಿಗುತ್ತೆ, ಈ ಥರದ್ದು ಸಿಗುತ್ತೆ. ನೀವು ಯಾವ್ದು ಬೇಕೋ ನಿಮ್ಮ ಆಪ್ಷನ್ ಅದು. ನಾವು ಈ ಸಲ ಟ್ವಿಸ್ಟ್ ತೊಗೊಂಡಿಲ್ಲ. ನೋಡಿ, ಚೆನ್ನಾಗಿ ನೀರು ಈ ಥರ ತೆರಳಿದ ಮೇಲೆ ಆ ಪಾಸ್ತಾ ಪ್ಯಾಕೆಟ್ನ ಓಪನ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕಾಗುತ್ತೆ ಜನ ನೋಡಿಕೊಂಡು ಕ್ವಾಂಟಿಟಿ ಅಷ್ಟು ಹಾಕ್ಕೊಳ್ಳಿ. ನಾವು ತುಂಬ ಜನ ಇದ್ದಿದ್ದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀವಿ. ಇದು ಚೆನ್ನಾಗಿ ಸ್ವಲ್ಪ ನಮ್ಗೆ ಗೊತ್ತಾಗುತ್ತೆ ಬೆಂದಮೇಲೆ. ತುಂಬ ಬೇಯಿಸಬಾರ್ದು, ಒಂದು ಸ್ವಲ್ಪ ಬೆಂದ ತಕ್ಷಣ ಅದನ್ನು ಬಟ್ಲಿಗೆ ಬಗ್ಗಿಸ್ಕೊಂಡ್ಬಿಡ್ಬೇಕು. ಬಗ್ಸಿದ ನಂತರ ಸ್ವಲ್ಪ ಆರಕ್ಕೆ ಬಿಟ್ಟು ನಂತರ ಅದರ ಮೇಲೆ ಮತ್ತೆ ತಣ್ಣೀರನ್ನು ಹಾಕಿ. ಯಾಕೆ ತಣ್ಣೀರು ಹಾಕಬೇಕು? ನಾವು ನೂಡಲ್ಸ್ಗೆ ಆಗಲಿ ಯಾವುದಕ್ಕೆ ಆಗಲಿ ಆಗ ಅದು ಒಂದಕ್ಕೆ ಒಂದು ಅಂಟೋದಿಲ್ಲ. ಬಿಸಿ ಇದ್ದಷ್ಟು ಅದೇನಾಗುತ್ತೆ ಒಂದಕ್ಕೊಂದು ಅಂಟತ್ತೆ ಮತ್ತು ಒಂಥರ ಮೆತ್ತಗೆ ಆಗಿಬಿಡುತ್ತೆ. ಸೊ ಇಮಿಡಿಯೇಟ್ ತಣ್ಣೀರು ಹಾಕಿ ಮತ್ತೆ ಬಗ್ಗಿಸ್ಬಿಡಿ. ಅದನ್ನು ಬಗ್ಸಿದ ನಂತರ ಇವಾಗ ನಾವು ಏನು ಮಾಡ್ಕೋಬೇಕು ಇದಕ್ಕೆ ಅಂತ, ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ 1-2-3 ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ. ತುಪ್ಪ ಆದರೂ ಹಾಕ್ಕೊಳ್ಳಿ, ಅಂದರೆ ಸಾಸ್ ಮಾಡೋವಾಗ ತುಪ್ಪ ಹಾಕ್ಕೊಳ್ಳಿ. ಒಗ್ಗರಣೆಗೆ ಎಣ್ಣೆನೇ ಹಾಕ್ಕೊಳ್ಳಿ. ಈಗ ಒಗ್ಗರಣೆಗೆ ಏನು ಹಾಕಬೇಕು ಅಂತಂದರೆ ಕ್ಯಾಪ್ಸಿಕಮ್ ಮತ್ತು ಆನಿಯನ್ಸ್, ಇದು ಎರಡೇ ಬೇಕಾಗಿರೋದು ಇದಕ್ಕೆ. ನಾವು ನಾರ್ತ್ ಇಂಡಿಯನ್ಸ್ಗೆಲ್ಲನೂ ಸಾಸಿವೆಯನ್ನು ಯೂಸ್ ಮಾಡೋದಿಲ್ಲ. ಸೊ ಕ್ಯಾಪ್ಸಿಕಮ್ ಮತ್ತು ಆನಿಯನನ್ನು ಎರಡನ್ನೂ ಸ್ವಲ್ಪ ಫ್ರೈ ಮಾಡಿಕೊಂಡು, ಆ ಫ್ರೈ ಮಾಡಿರ್ತಕ್ಕಂಥದ್ದನ್ನು ಇದು ಒಂದು 2 to 3 ಮಿನಿಟ್ಸ್ ಫ್ರೈ ಆದರೆ ಸಾಕು. ಆ ಫ್ರೈ ಆಗಿರೋದನ್ನು ಮತ್ತು ಅದ್ರ ಜೊತೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟ್ ಇದೆಲ್ಲವನ್ನು ಹಾಕ್ಕೊಂಡು, ಆ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟದು ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಫ್ರೈ ಮಾಡ್ಕೊಂಡ ನಂತರ ಅದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ನಮಗೆ ಗೊತ್ತಾಗುತ್ತೆ ಚೇಂಜ್ ಆಗ್ತಿರೋದು. ಅದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಂಬಿಡಿ ಪಕ್ಕಕ್ಕೆ. ಈಗ ನಾವು ವೈಟ್ ಸಾಸನ್ನು ರೆಡಿ ಮಾಡ್ಕೋಬೇಕು. ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಆ ತುಪ್ಪ ಚೆನ್ನಾಗಿ ಕಾದು ತೆಳ್ಳಗೆ ಆದ ನಂತರ ಅದಕ್ಕೆ ನಾವೇನು ಮಾಡಬೇಕಂತಂದರೆ ಮೈದಾನ ಆ್ಯಡ್ ಮಾಡಬೇಕು. ಮೈದಾ ತುಂಬ ಏನು ಆ್ಯಡ್ ಮಾಡೋಷ್ಟಿಲ್ಲ. ಸಾಸ್ ಕ್ವಾಂಟಿಟಿ ನಮಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟು. ನಾವಿಲ್ಲಿ ಒಂದು ಸ್ಮಾಲ್ ಕಪ್ ಆಗೋಷ್ಟು ಮೈದಾವನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ. ನೀವು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಮೈದಾವನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡಿ. ಫ್ರೈ ಮಾಡಿದಾಗ ಏನಾಗುತ್ತೆ, ಸ್ಮೆಲ್ ಘಮ ಘಮ ಅಂತ ಬರುತ್ತೆ ಮತ್ತು ಅದು ಸ್ವಲ್ಪ ರೆಡ್ಡಿಶ್ ಆಗಿ ಟರ್ನ್ ಆಗುತ್ತೆ. ಅದು ಫ್ರೈ ಆದ ತಕ್ಷಣ ಆ ಸ್ಮೆಲ್ಲೆಲ್ಲ ಚೆನ್ನಾಗಿ ಬಂದ ನಂತರ ಸಾಸ್ ರೆಡಿ ಆಗಿದೆ ಅಂತ. ಇದೇ ಬಾಣಲೆಗೆ ನಾವು ಇದನ್ನೇನು ತೆಗೆದಿಟ್ಕೊಳ್ಳೋಷ್ಟಿಲ್ಲ. ಇದೇ ಬಾಣಲೆಗೆ ಏನು ಮಾಡಬೇಕು, ನಾವೀಗ ಹಾಲನ್ನು ಹಾಕ್ಕೋಬೇಕು. ಹಾಲು ಕಾದಿರೋದಾದರೂ ಹಾಕ್ಕೋಬೋದು, ಕಾದಿಲ್ಲದೆ ಇರೋದಾದರೂ ಹಾಕ್ಕೋಬೋದು, ಅದು ನಿಮ್ಮ ಆಪ್ಷನ್. ಎರಡೂ ಚೆನ್ನಾಗೇ ಇರುತ್ತೆ. ಬಟ್ ಚೆನ್ನಾಗಿ ತೆರಳುತ್ತಲ್ವ, ಆಗ ಕಾಯುತ್ತೆ ಇದರಲ್ಲೇ. ಸೊ ಯಾವ ಹಾಲಾದರೂ ಹಾಕ್ಕೋಬೋದು. ಈಗ ಕಾದಿರೋ ಹಾಲಿಗೆ ನಾವು ಚಿಲ್ಲಿ ಫ್ಲೇಕ್ಸು ಅಂದರೆ ಒಣಮೆಣ್ಸಿನ್ಕಾಯನ್ನು ತುರ್ಕೊಂಡು ಮನೆಯಲ್ಲೇ ಬೇಕಾದ್ರೂ ರೆಡಿ ಮಾಡ್ಕೋಬೋದು. ಮತ್ತು ಸ್ವಲ್ಪ ಸಾಸನ್ನು ಆ್ಯಡ್ ಮಾಡಬೇಕು. ಹಾಗೆ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ಮು, ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟ್ ಇದಿಷ್ಟನ್ನು ಹಾಕಬೇಕು. ಎಲ್ಲವನ್ನು ಹಾಕಿ ನೋಡಿ, ಚಿಲ್ಲಿ ಫ್ಲೇಕ್ಸು ಇದು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು, ನೀವು ಕೂಡ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಇದೆಲ್ಲವನ್ನು ಹಾಕಿ ಸ್ವಲ್ಪ ಅದು ಚೆನ್ನಾಗಿ ತೆರಳೋದಕ್ಕೆ ಬಿಡಬೇಕು. ತುಂಬ ಚೆನ್ನಾಗಿ ತೆರಳಿದ ನಂತರ ಏನು ಮಾಡಬೇಕು, ನಾವೀಗಾಗಲೇ ಪಾಸ್ತಾ ರೆಡಿ ಮಾಡ್ಕೊಂಡಿದ್ವಲ್ಲ, ಬೇಯಿಸಿ ತಣ್ಣಗೆ ಮಾಡ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕಬೇಕು. ಹಾಕಿ ಇದು ಕೂಡ ಸ್ವಲ್ಪ ತಿಕ್ಕಾಗಿ, ಕ್ವಾಂಟಿಟಿ ಹೇಗೆ ಬರಬೇಕಂದ್ರೆ ತಿಕ್ಕಾಗಿ ಬರಬೇಕು. ಮತ್ತು ಅರಿಗೇನೋ ನಮಗೆಲ್ರಿಗೂ ಸಿಗುತ್ತೆ ಪಾಕೆಟ್ಸು, ದೊಡ್ಡ ಪ್ಯಾಕೆಟು ಸಿಗುತ್ತೆ, ಚಿಕ್ಕ ಪ್ಯಾಕೆಟ್ಸು ಸಿಗುತ್ತೆ. ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿ, ಅದ್ರ ಫ್ಲೇವರ್ ಚೆನ್ನಾಗಿ ನಿಲ್ಲುತ್ತೆ. ನೋಡಿ, ಈ ಥರ ಮಾಡಿದಾಗ ಪಾಸ್ತಾ ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ವೈಟ್ ಸಾಸ್ ಪಾಸ್ತಾ
ತುಂಬ ಟೇಸ್ಟಿಯಾಗಿದೆ ಮತ್ತು ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಿದೆ. ಇದನ್ನು ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಇದಕ್ಕೆ ನೀವು ಬೇಕಾದ್ರೆ ಪೆರಿ ಪೌಡರ್ ಕೂಡ ಸಿಗುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಅದು ಆಪ್ಷನಲ್. ಬಟ್ ಇಷ್ಟೇ, ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.